ವಾಟ್ ಈಸ್ ಅಪ್, ಹೇಗಿದ್ದಾರೆ ಎಲ್ಲರೂ? ಸೊ 21 ಆಗಸ್ಟಿನ ಒಂದು KCD ಒಂದು ಲೇಟೆಸ್ಟ್ ಅಪ್ಡೇಟ್ಸ್ ನೋಡೋದಾದ್ರೆ 3 ಹೊಸ ಲಿಂಕ್ ಅನ್ನ ಬಿಟ್ಟಿದ್ದಾರೆ. ಒಂದು ಬಂದ್ಬಿಟ್ಟು ಶೆಡ್ಯೂಲ್ ಫಾರ್ ಅಪ್ಲೋಡಿಂಗ್ ಡಾಕ್ಯುಮೆಂಟ್ಸ್ ಹಾಗೂ ಒರಿಜಿನಲ್ ಡಾಕ್ಯುಮೆಂಟ್ಸ್ ಯಾವುದನ್ನು ಇಟ್ಕೋಬೇಕು, ಇನ್ನು ಫೈನಲ್ ಆನ್ಸರ್ ಕೀ. ಸೊ ಫೈನಲ್ ಆನ್ಸರ್ ಕೀ ಅಂದ್ರೆ ಸ್ವಲ್ಪ ಜನ ಇದು ತಪ್ಪಿದೆ, ಅದು ರಾಂಗ್ ಇದೆ, ಅದನ್ನ ಕರೆಕ್ಷನ್ ಮಾಡಲಿಕ್ಕೆ ಅಟೆಂಪ್ಟ್ ಮಾಡಿದ್ರಲ್ಲ, ಸೊ ಅದ್ರದ್ದು ಎಲ್ಲ ಸರಿ ಆಗ್ಬಿಟ್ಟು ಫೈನಲ್ ಆನ್ಸರ್ಗೆ ಬಿಟ್ಟಿದ್ದಾರೆ. ಸೊ ಅದನ್ನು 3 ನೋಡೋಣ. ಅದಕ್ಕಿಂತ ಮುಂಚೆ ಶೆಡ್ಯೂಲ್ ಫಾರ್ ಅಪ್ಲೋಡಿಂಗ್ ಡಾಕ್ಯುಮೆಂಟ್ಸ್ ಅಲ್ಲಿ ಏನು ಕೊಟ್ಟಿದ್ದಾರೆ ಅಂತ ನೋಡೋದಾದ್ರೆ, ಸೊ 2 ಪೇಜ್ನ ಒಂದು ಡಾಕ್ಯುಮೆಂಟ್ ಇದೆ. ಸೊ ಏನಿಲ್ಲ, ಫಸ್ಟ್ ಪೇಜಲ್ಲಿ ಏನು ಬರೆದಿದ್ದಾರೆ ಅಂದರೆ, ಸೊ ಯಾರಿಗೆ ರ್ಯಾಂಕ್ ಬಂದಿದೆ ಎಲ್ಲರೂ PDF ಫಾರ್ಮೆಟಲ್ಲಿ ಎಲಿಜಿಬಲ್ ಆಗಿರ್ತೀರಾ ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡಲಿಕ್ಕೆ. ಸೊ ಒಂದು ಶೆಡ್ಯೂಲನ್ನು ಕೊಟ್ಟಿದ್ದಾರೆ. ಸೊ ಆ ಶೆಡ್ಯೂಲಲ್ಲಿ ತಾವು ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡ್ಬೋದು ಅಂತ ಕೊಟ್ಟಿದ್ದಾರೆ. ಇನ್ನು ಸೆಕೆಂಡ್ ಪಾಯಿಂಟ್ ನೋಡೋದಾದರೆ, ಯಾವುದೇ ರೀತಿ ಪರ್ಸ್ನಲ್ ಆಗಿ ಬಂದುಬಿಟ್ಟು ಯಾವುದೇ ಒಂದು ಸೆಂಟರಿಗೆ ಬಂದುಬಿಟ್ಟು ಡಾಕ್ಯುಮೆಂಟ್ಸನ್ನು ಕೊಡೋ ಅವಶ್ಯಕತೆ ಇಲ್ಲ. ಆನ್ಲೈನಲ್ಲೇ ಎಲ್ಲರೂ ಕೂಡ ಡಾಕ್ಯುಮೆಂಟ್ಸನ್ನು ನೀಡಿಬಿಟ್ಟು ವೆರಿಫಿಕೇಷನ್ ಮಾಡಿಸ್ಕೋಬೋದು ಅಂತ ಮೆನ್ಷನ್ ಮಾಡಿದ್ದಾರೆ. ಇನ್ನು ಥರ್ಡ್ ಪಾಯಿಂಟ್ ನೋಡೋದಾದರೆ, ಈಗ ರ್ಯಾಂಕ್, ಇಂಜಿನಿಯರಿಂಗ್ ರ್ಯಾಂಕ್, ವೆಟರ್ನರಿ ರ್ಯಾಂಕ್, ಸೊ ಅದಕ್ಕೋಸ್ಕರ ರ್ಯಾಂಕನ್ನು ನಿಮಗೆ ಕೊಟ್ಟಿರ್ತಾರೆ. ಸೊ ಯಾವ್ದು ರ್ಯಾಂಕ್ ಕಮ್ಮಿ ಇರುತ್ತೆ, ಸೊ ನಿಮ್ಮ ಒಂದು ವೆಟರ್ನರಿ ರ್ಯಾಂಕ್ ಬಂದುಬಿಟ್ಟು 4000 ಇದೆ, ಹಾಗೂ ಇಂಜಿನಿಯರಿಂಗ್ ರ್ಯಾಂಕ್ ಬಂದುಬಿಟ್ಟು 1000 ಇದೆ ಅಂದರೆ, ಸೊ 1000 ರ್ಯಾಂಕ್ ಕಮ್ಮಿ. ಸೊ 1000 ಒಂದು ರ್ಯಾಂಕಿನ ಶೆಡ್ಯೂಲಲ್ಲಿ ತಾವು ಹೋಗ್ಬಿಟ್ಟು ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡಬೇಕಾಗತ್ತೆ. ಮತ್ತೆ ವೆಟರ್ನರಿ 4000 ರ್ಯಾಂಕ್ ದಿವಸ ಶೆಡ್ಯೂಲ್ ದಿವಸ ಹೋಗ್ಬಿಟ್ಟು ಅಪ್ಲೋಡ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಒಂದೇ ದಿನ ಶೆಡ್ಯೂಲ್ ಇದೆ. ಸೊ 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 ಯಾವುದಾದ್ರು ಒಂದು ರ್ಯಾಂಕಿಗೆ ತಾವು ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಸೊ ಅದನ್ನೇ ಎಲ್ಲ ಒಂದು ಸ್ಟ್ರೀಮಿಗೆ ಕನ್ಸಿಡರ್ ಮಾಡ್ತಾರೆ. ಸೊ ಇದಿಷ್ಟು ಫಸ್ಟ್ ಪೇಜಲ್ಲಿ ಕೊಟ್ಟಿರ್ತಕ್ಕಂತಹ ಒಂದು ಪಾಯಿಂಟ್ಸ್. ಬೇಕಾದರೆ ತಾವು ಇದನ್ನು ಡೌನ್ಲೋಡ್ ಮಾಡಿಬಿಟ್ಟು ಓದ್ಕೋಬೋದು. ಇನ್ನು ಶೆಡ್ಯೂಲ್ ನೋಡೋದಾದರೆ ಈ ರೀತಿ ಇದೆ. ದಟ್ ಈಸ್ 2nd ಸೆಪ್ಟೆಂಬರ್ ಟು 3rd ಸೆಪ್ಟೆಂಬರ್ ರ್ಯಾಂಕ್ 1 ಇಂದ ರ್ಯಾಂಕ್ 2000 ಬಂದವರು ವೆರಿಫಿಕೇಷನ್ ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡ್ಬೋದು. ಇನ್ನು 4th ಸೆಪ್ಟೆಂಬರಿಂದ 6th ಸೆಪ್ಟೆಂಬರ್ 2001 ಟು 7000 ರ್ಯಾಂಕ್ ಯಾರಿದ್ದಾರೋ ಅವರು ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡಬೇಕಾಗತ್ತೆ. ಸೊ ಇನ್ನು 7000 ರ್ಯಾಂಕಿಂದ 15000 ರ್ಯಾಂಕ್ ಅವರು ಈ ಒಂದು ದಿನಾಂಕದಲ್ಲಿ ಅಪ್ಲೋಡ್ ಮಾಡಬೇಕಾಗಿದೆ ಡಾಕ್ಯುಮೆಂಟ್ಸನ್ನು. ಸೊ ಇದೇ ರೀತಿ ಎಲ್ಲ ರ್ಯಾಂಕ್ಗಳ ಒಂದು ಡೇಟ್ಸನ್ನು ಶೆಡ್ಯೂಲ್ ಮಾಡಿದ್ದಾರೆ. ಸೊ ತಾವು ಪಾಸ್ ಮಾಡಿಬಿಟ್ಟು ನೋಡ್ಕೊಳ್ಳಿ. ಇದನ್ನು ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ, ಡೌನ್ಲೋಡ್ ಮಾಡ್ಕೋಬೋದು. ಸೊ ಎಲ್ಲ ರ್ಯಾಂಕನ್ನು ನೋಡ್ಕೊಳ್ಳಿ. ಸೊ ನಿಮ್ಮ ಒಂದು ಕಮ್ಮಿ ರ್ಯಾಂಕ್ ಯಾವುದಿರುತ್ತೆ, ಸೊ ಇಂಜಿನಿಯರಿಂಗ್ ರ್ಯಾಂಕ್ ಏನಾದರೂ 2000 ಇದೆ ಅಂದರೆ, ಸೊ 2000 ದಿನ ಹೋಗ್ಬಿಟ್ಟು ಬರುವಂಥ ದಿನದಲ್ಲಿ ಹೋಗ್ಬಿಟ್ಟು ತಾವು ಅಪ್ಲೋಡ್ ಮಾಡಬೇಕಾಗಿದೆ ಡಾಕ್ಯುಮೆಂಟ್ಸನ್ನು. ಮತ್ತೆ 4000 ಏನಾದರೂ ನಿಮ್ಮ ವೆಟರ್ನರಿ ರ್ಯಾಂಕ್ ಇದೆ ಅಂದರೆ, ಸೊ ಆ ದಿವಸ ಮತ್ತೆ ಹೋಗಬೇಕಾಗೋ ಅವಶ್ಯಕತೆ ಇಲ್ಲ. ಸೊ ಇನ್ನು ಲಾಸ್ಟಲ್ಲಿ ನೋಟ್ ಏನು ಕೊಟ್ಟಿದ್ದಾರೆ ಅಂದರೆ, ಸೊ ರಿಲೆವೆಂಟ್ ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡಬೇಕಾಗತ್ತೆ. ಅದೇ ದಿನ ಯಾವ ದಿವಸ ನಿಮ್ಮ ರ್ಯಾಂಕ್ ಇರುತ್ತೋ ಅದೇ ದಿನ ಹೋಗ್ಬಿಟ್ಟು ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ಇದು ಇಷ್ಟು ಕೊಟ್ಟಿದ್ದಾರೆ. ಇನ್ನು ಇನ್ನೊಂದು ಲಿಂಕಲ್ಲಿ ಏನು ಬಿಟ್ಟಿದ್ದಾರೆ ಅಂದರೆ, ಯಾವ ಒಂದು ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಬೇಕು, ಯಾವ ಒಂದು ಒರಿಜಿನಲ್ ಡಾಕ್ಯುಮೆಂಟ್ಸ್ ತಾವು ಅಪ್ಲೋಡ್ ಮಾಡಬೇಕಾಗತ್ತೆ ಆ ಒಂದು ಶೆಡ್ಯೂಲ್ಡ್ ಡೇಟ್ ದಿನ ಅಂದರೆ. ಸೊ ಇಲ್ಲಿ ಲಿಂಕನ್ನು ಓಪನ್ ಮಾಡಿದ ತಕ್ಷಣ ಈ ರೀತಿ PDF ಓಪನ್ ಆಗುತ್ತೆ. ಸೊ ಈ PDF ಅಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ, ಸೊ ಎಲ್ಲರೂ ಅಪ್ಲೋಡ್ ಮಾಡಬೇಕಾಗತ್ತೆ ಒರಿಜಿನಲ್ ಡಾಕ್ಯುಮೆಂಟ್ಸನ್ನು, ಒರಿಜಿನಲ್ ಸರ್ಟಿಫಿಕೇಟ್ಸನ್ನು. ಇಲ್ಲಾಂದರೆ ತಮಗೆ ವೆರಿಫಿಕೇಷನ್ ಮಾಡಲಿಕ್ಕೆ ಅವಕಾಶ ಆಗೋದಿಲ್ಲ. ಸೊ ಒರಿಜಿನಲ್ ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡಿ PDF ಫಾರ್ಮ್ಯಾಟಲ್ಲಿ ಅಂತ ಕೊಟ್ಟಿದ್ದಾರೆ ಫಸ್ಟ್ ಫ್ಯೂ ಲೈನ್ಸಲ್ಲಿ. ಇನ್ನು ಹೆನ್ಸ್ ಬಿ ಪ್ರಿಪೇರ್ಡ್ ವಿತ್ ಆಲ್ ದಿ ನೆಸೆಸರಿ ಸರ್ಟಿಫಿಕೇಟ್ಸ್ ಡಾಕ್ಯುಮೆಂಟ್ಸ್ ವಿತ್ 2 sets ಆಫ್ ಕಾಪೀಸ್ ಡ್ಯೂಲಿ ಅಟೆಸ್ಟೆಡ್ ಬೈ ದ ಗೆಜೆಟೆಡ್ ಆಫೀಸರ್ ಅಂತ ಕೊಟ್ಟಿದ್ದಾರೆ. ಸೊ ಗೆಜೆಟೆಡ್ ಆಫೀಸರಿಂದ ಅಟೆಸ್ಟೆಡ್ ಆಗಿರಬೇಕು. And document certificates uploaded by the candidates will be considered for verification of all the disciplines to which the candidate is eligible. Example, engineering, architecture, farm science. ಸೊ ಏನು ಅಪ್ಲೋಡ್ ಮಾಡ್ತೀರಾ ಅದ್ರ ಮೇಲೆ ತಮಗೆ ವೆರಿಫಿಕೇಷನ್ ಮಾಡ್ತಾರೆ. ಸೊ ಆ ವೆರಿಫಿಕೇಷನ್ ಇಂಜಿನಿಯರಿಂಗ್ ಆಗಲಿ, ಆರ್ಕಿಟೆಕ್ಚರ್ ಆಗಲಿ, ಸೊ ಎಲ್ಲ ಕೋರ್ಸ್ಗಳಿಗೂ ಅಪ್ಲೈ ಆಗುತ್ತೆ. ಇನ್ನು ದ ಕ್ಯಾಂಡಿಡೇಟ್ ಶುಡ್ ಪೊಸೆಸ್ ಆಲ್ ದ ನೆಸೆಸರಿ ಒರಿಜಿನಲ್ ಡಾಕ್ಯುಮೆಂಟ್ಸ್ ವಿತ್ ದೆಮ್ ಇನ್ ಸಪೋರ್ಟ್ ಆಫ್ ದೇರ್ ಕ್ಲೇಮ್ ಇನ್ ದ ಆನ್ಲೈನ್ ಅಪ್ಲಿಕೇಶನ್. ಸೊ ಏನೇನು ಕ್ಲೇಮ್ ಮಾಡಿರ್ತೀರ ಸೊ ಅವೆಲ್ಲವನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ತಾವೇನಾದರೂ 3A ಕ್ಯಾಟಗರಿಗೆ ಬಂದಿದ್ದೀರಾ ಅಂದರೆ, ಸೊ 3A ಕ್ಯಾಟಗರಿಯಲ್ಲಿ ಕಾಸ್ಟ್ ಸರ್ಟಿಫಿಕೇಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್ ಕೇಳ್ತಾರೆ. ಸೊ ಇದನ್ನು ತಾವು ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ಕನ್ಸರ್ನ್ ತಹಶೀಲ್ದಾರ್ಸ್, ತಾವೇನಾದರೂ 3A ಕ್ಯಾಟಗರಿಯಲ್ಲಿ ಬಂದಿದ್ದೀರಾ, ನಾನು 3A ಕ್ಯಾಟಗರಿಯಲ್ಲಿ ತಾವೇನಾದರೂ ಇನ್ಕಮ್ ಸರ್ಟಿಫಿಕೇಟ್ ಮತ್ತು ಕಾಸ್ಟ್ ಸರ್ಟಿಫಿಕೇಟ್ನ ಅಪ್ಲೋಡ್ ಮಾಡಿಲ್ಲ ಅಂದರೆ, ಸೊ 3A ಕ್ಯಾಟಗರಿಯ ಒಂದು ಕನ್ಸಿಡರ್ ಆಗೋದಿಲ್ಲ. ಸೊ ಆ ಒಂದು ರಿಸರ್ವೇಷನ್ ತಮಗೆ ಸಿಗೋದಿಲ್ಲ. ಸೊ ಏನು ಕ್ಲೇಮ್ ಮಾಡಿರ್ತೀರ ಸೊ ಅವೆಲ್ಲ ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡಬೇಕಾಗತ್ತೆ. ಓಕೆ. ಆ್ಯಂಡ್ ಇನ್ನು ಇಫ್ ಅ ಕ್ಯಾಂಡಿಡೇಟ್ ಮೆನ್ಷನ್ಡ್
S for rural reservation, but fails to produce the rural study certificate for having studied 1 to 10 standard, so he will not be eligible. So ತಾವೇನಾದರೂ ರೂರಲ್ ರಿಸರ್ವೇಷನಲ್ಲಿ ಇದ್ದೀರಾ ಆ್ಯಂಡ್ 1 to 10 ಸ್ಟ್ಯಾಂಡರ್ಡ್ ರೂರಲ್ ಸರ್ಟಿಫಿಕೇಟನ್ನು ಅಲ್ಲಿ ಪ್ರೊಡ್ಯೂಸ್ ಮಾಡಿಲ್ಲ, ಅಪ್ಲೋಡ್ ಮಾಡಿಲ್ಲ ಅಂದರೆ ಸೊ ನಿಮಗೆ ರೂರಲ್ ರಿಸರ್ವೇಷನ್ ಅಪ್ಲೈ ಆಗೋದಿಲ್ಲ. ಸೊ ಇದು ಮ್ಯಾಂಡೇಟರಿ. ಸೊ ಏನೇನು ಕ್ಲೇಮ್ ಮಾಡಿರ್ತಾರೋ ಅವೆಲ್ಲ ಅಪ್ಲೋಡ್ ಮಾಡಿ, ಇಂಪಾರ್ಟೆಂಟ್ ಇದೆ. ಇನ್ನು ಅದೇ ರೀತಿ ಎಲ್ಲ ಒಂದು ರಿಲೆವೆಂಟ್ ಸರ್ಟಿಫಿಕೇಟ್ ಡಾಕ್ಯುಮೆಂಟ್ಸ್ ಮ್ಯಾಂಡೇಟರಿ ಇದೆ. Candidates will become ineligible to be considered under that particular reservation due to non-submission of the relevant certificate ಅಂತ ಮೆನ್ಷನ್ ಮಾಡಿದೆ. ಸೊ ಇನ್ನೊಂದ್ಸತಿ ಡೀಟೇಲ್ ಆಗಿ ಓದ್ಕೊಳ್ಳಿ, ಇನ್ನು ಅರ್ಥ ಆಗಿಲ್ಲ ಅಂದರೆ. ಇನ್ನು ಮೆಡಿಕಲ್ ಡೆಂಟಲ್ ಕೋರ್ಸಸ್ಗೂ ಇದು ಕನ್ಸಿಡರ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ತಾವೇನಾದರೂ ನೀಟ್ ಹೋಗ್ಬೇಕಂತ್ಕೊಂಡಿದ್ದಾರೆ ಅಂದರೆ ಸೊ ಮತ್ತೆ ಆವಾಗ ಅಪ್ಲೋಡ್ ಮಾಡೋ ನೆಸೆಸಿಟಿ ಇರೋದಿಲ್ಲ. ಸೊ ಹೀಗೆ ಕನ್ಸಿಡರ್ ಆಗುತ್ತೆ ಯಾವೊಂದು ಲೀಸ್ಟ್ ತಾವು ಅಪ್ಲೋಡ್ ಮಾಡ್ತೀರಾ. ಸೊ ನಿಮ್ಗೆ ಏನಾದರೂ ನೀಟಲ್ಲಿ NRI ಇದೆ, ರಿಲಿಜಿಯಸ್ ಮೈನಾರಿಟಿ ಇದೆ, ಲಿಂಗ್ವಿಸ್ಟಿಕ್ ಮೈನಾರಿಟಿ ಇದೆ ಅಂದರೆ ಸೊ ಹೀಗೆ ಅವೆಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಅಪ್ಲೋಡ್ ಮಾಡಬೇಡಿ, ಅದು ಡೆಂಟಲ್ಗೆ ಮತ್ತು ಮೆಡಿಕಲ್ಗೆ ಕನ್ಸಿಡರ್ ಆಗುತ್ತೆ. ಓಕೆ, ಇನ್ನು ಅದೇ ರೀತಿ ಡೀಟೇಲ್ಸ್ ಆಫ್ ದ ಡಾಕ್ಯುಮೆಂಟ್ಸ್, ಯಾವೊಂದು ಡಾಕ್ಯುಮೆಂಟ್ಸನ್ನು ಕೊಡಬೇಕು ಅಂದರೆ ಫಸ್ಟ್ ಬೇಸಿಕ್ ಡಾಕ್ಯುಮೆಂಟ್ಸ್ ತಾವು ಜನರಲ್ ಕ್ಯಾಟಗರಿಯಲ್ಲಿ ಇದ್ದಾರೆ ಅಂದರೆ ಫೈನಲ್ ಪ್ರಿಂಟ್ಔಟ್ ಆಫ್ ದ CET 2020 ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್. ಸೊ ಅಪ್ಲಿಕೇಶನ್ ಫಾರ್ಮ್ ಏನಿದೆ, ಫೈನಲ್ ಎಡಿಟೆಡ್ ಕಾಪಿ ಏನಾದರೂ ಇದೆ, ಸೊ ಫೈನಲ್ CET 2020 ಒಂದು ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್, ಸೊ ಇದನ್ನು ಅಪ್ಡೇಟ್ ಮಾಡಿ. ಆ್ಯಂಡ್ CET 2020 ಅಡ್ಮಿಷನ್ ಟಿಕೆಟ್ ಏನಿದೆ, ಹಾಲ್ ಟಿಕೆಟ್, ಸೊ ಅದು ಕೂಡ ಅಪ್ಲೋಡ್ ಮಾಡಿ. ಇನ್ನು SSLC ಮತ್ತು ಅಥವಾ 10th ಸ್ಟ್ಯಾಂಡರ್ಡ್ ಮಾರ್ಕ್ಸ್ ಕಾರ್ಡ್. ಸೊ 10th ಸ್ಟ್ಯಾಂಡರ್ಡ್ ಮಾರ್ಕ್ಸ್ ಕಾರ್ಡ್ CBSE ಅವರು SSLC ಮಾರ್ಕ್ಸ್ ಕಾರ್ಡ್, ಸೊ ಗೊತ್ತಾಗುತ್ತೆ ನಿಮಗೆ. ಸೊ ಇದು ಫಸ್ಟ್ 3 ಅಂತೂ ಕಂಪಲ್ಸರಿ. ಇನ್ನು 4th ಬಂದುಬಿಟ್ಟು ಸೆಕೆಂಡ್ PUC 12th ಸ್ಟ್ಯಾಂಡರ್ಡ್ ಮಾರ್ಕ್ಸ್ ಕಾರ್ಡ್. ಸೊ ತಮಗೇನಾದರೂ ಮಾರ್ಕ್ಸ್ ಕಾರ್ಡ್ ಬಂದಿದೆ ಅಂದರೆ ಅಪ್ಲೋಡ್ ಮಾಡಿ. ಇಫ್ ಅ ಕ್ಯಾಂಡಿಡೇಟ್ ಹ್ಯಾಸ್ ನಾಟ್ ರಿಸೀವ್ಡ್ ದ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್, ಸೊ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಸಿಕ್ಕಿಲ್ಲ ಅಂದರೆ ಸೊ ಹ್ಯಾಸ್ ನಾಟ್ ರಿಸೀವ್ಡ್, ದೆನ್ ದ ಕ್ಯಾಂಡಿಡೇಟ್ ಶುಡ್ ಆಬ್ಟೈನ್ ದ ಸಿಗ್ನೇಚರ್ ಆಫ್ ದ principal of the institute where she has passed second PU 12th standard examination on the provisional marks card. ಸೊ ಇದು ಇಂಪಾರ್ಟೆಂಟ್. ಸೊ ನಿಮ್ಮ ಕಡೆ ಮಾರ್ಕ್ಸ್ ಕಾರ್ಡ್, ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಇಲ್ಲ ಅಂದರೆ ಪ್ರಿನ್ಸಿಪಲ್ ಕಡೆ ಸಿಗ್ನೇಚರ್ ತೊಗೋಬೇಕಾಗತ್ತೆ. ಆ್ಯಂಡ್ ಇಂಟರ್ನೆಟ್ ಡೌನ್ಲೋಡ್ ಮಾರ್ಕ್ಸ್ ಸ್ಟೇಟ್ಮೆಂಟ್ ಪ್ರಿಂಟ್ಔಟ್ ವಿಲ್ ನಾಟ್ ಬಿ ಎಕ್ಸೆಪ್ಟೆಡ್. ಸೊ ಇಂಟರ್ನೆಟ್ ಡೌನ್ಲೋಡೆಡ್ ಮಾರ್ಕ್ಸನ್ನು ಎಕ್ಸೆಪ್ಟ್ ಮಾಡೋದಿಲ್ಲ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ಇನ್ನು ಮೇನ್ 6 ಬಂದುಬಿಟ್ಟು 7 year ಸ್ಟಡಿ ಕೌಂಟರ್ ಸರ್ಟಿಫಿಕೇಟ್ ಏನಿರುತ್ತೋ ಬೈ ದ ಕನ್ಸರ್ನ್ BEO DDPI ಏನಿದೆ, ಸೊ ಅದನ್ನು ಅಪ್ಲೋಡ್ ಮಾಡಿ. ಫಾರ್ ಎಕ್ಸಾಂಪಲ್ ತಾವೇನಾದರೂ ಮಲ್ಟಿಪಲ್ ಸ್ಕೂಲಲ್ಲಿ ಓದಿದ್ದೀರಾ ಅಂದರೆ 1st ಸ್ಟ್ಯಾಂಡರ್ಡಿನ 10th ಸ್ಟ್ಯಾಂಡರ್ಡ್ ಮಟ್ಟ, ಸೊ ಅವೆಲ್ಲ ಒಂದು ಸ್ಕೂಲಿನ ಒಂದು ಸ್ಟಡಿ ಸರ್ಟಿಫಿಕೇಟ್ ತಾವು ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ಸ್ಟಡಿ ಸರ್ಟಿಫಿಕೇಟ್ ಟು ಶೋ ದಟ್ ಕ್ಯಾಂಡಿಡೇಟ್ ಹ್ಯಾಸ್ ಸ್ಟಡಿಡ್ ಇನ್ ಕರ್ನಾಟಕ ಫಾರ್ ಅ ಮಿನಿಮಮ್ ಪೀರಿಯಡ್ ಆಫ್ 7 years ಫ್ರಮ್ 1st ಸ್ಟ್ಯಾಂಡರ್ಡ್ ಟು 12th ಸ್ಟ್ಯಾಂಡರ್ಡ್ ಆರ್ ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಪಾಸ್ ಮಾಡಿ ಓದ್ಕೋಬೋದು ನೀವು. Further school studies affidavit certificate should be countersigned by the concerned block deputy director of the public instruction ಏನಿದೆ, ಸೊ ಎಲ್ಲವನ್ನ ಬಿಟ್ಟಿದ್ದಾರೆ. ಸೊ ಕೌಂಟರ್ ಸಿಗ್ನೇಚರ್ ಇಸ್ ನಾಟ್ ರಿಕ್ವೈರ್ಡ್ ಫಾರ್ CBSE CISE ಸ್ಟಡಿ ಸರ್ಟಿಫಿಕೇಟ್. ಸೊ ಯಾರಿಗೆ CBSEಲಿ ಓದಿರ್ತಿರೋ ಮತ್ತು ICSEಲಿ ಓದಿರ್ತಿರೋ ಸೊ ಅವರಿಗೆ ಯಾವುದೇ ರೀತಿ ಕೌಂಟ್ರ್ ಸಿಗ್ನೇಚರ್ ರಿಕ್ವೈರ್ ಆಗೋದಿಲ್ಲ. ಇನ್ನು ಯಾರು ಸ್ಟೇಟ್ ಬೋರ್ಡಲ್ಲಿ ಓದಿರ್ತೀರೋ ಅವರಿಗೆ ಬೇಕಾಗಿದೆ ಅಂತ ಕೇಳ್ತಾರೆ. ಸೊ ನೀವು ಯಾವ ಸ್ಕೂಲಲ್ಲಿ ಓದಿರ್ತೀರಾ ಅವ್ರಿಗೆ ಕೇಳಿಬಿಟ್ಟು ಏನು ನೆಸೆಸಿಟಿ ಇದೆ ಆ ಒಂದು ಡಾಕ್ಯುಮೆಂಟ್ಸನ್ನು ಅವ್ರು ಪ್ರೊವೈಡ್ ಮಾಡ್ತಾರೆ. ಸೊ ಅದನ್ನು ಕೂಡ ಅಪ್ಲೋಡ್ ಮಾಡಬೇಕಾಗಿದೆ. ಇನ್ನು ದ ಫಾಲೋವಿಂಗ್ ಡಾಕ್ಯುಮೆಂಟ್ ಶುಡ್ ಬಿ ಕೆಪ್ಟ್ ರೆಡಿ ಓನ್ಲಿ ಇಫ್ ಅಪ್ಲಿಕೇಬಲ್. ಸೊ ಇಲ್ಲಿ ನೀವು ಆ ಒಂದು ಕ್ಲೇಮ್ ಮಾಡಿರ್ತೀರ, ಸೊ ಅದನ್ನು ಕ್ಲೇಮ್ ಮಾಡಿರ್ತೀರ. ಸೊ ಆ ಒಂದು ಡಾಕ್ಯುಮೆಂಟ್ಸ್ ಲೀಸ್ಟನ್ನು ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್ ಇನ್ಕಮ್ ಸರ್ಟಿಫಿಕೇಟ್ ತಾವೇನಾದರೂ ಎಲಿಜಿಬಲ್ ಇದ್ದಾರೆ, ಇನ್ಕಮ್ ಅಥವಾ ಕಾಸ್ಟ್ ಹೀಗೆ ಏನೋ ಎಲಿಜಿಬಲ್ ಇದ್ದಾರೆ ಅಂದರೆ ಸೊ ಇಲ್ಲಿ ಡೀಟೇಲ್ಸ್ಗಳನ್ನ ಕೊಟ್ಟಿದ್ದಾರೆ. ಸೊ ಓದ್ಕೊಳ್ಳಿ ಏನು ಡೀಟೇಲ್ಸ್ ಇದೆ ಅಂತ ಹೇಳಿ. ಇನ್ನು ಕನ್ನಡ ಮೀಡಿಯಂ ಸರ್ಟಿಫಿಕೇಟ್ ಇದ್ದರೆ ಕನ್ನಡ ಮೀಡಿಯಂ ಸರ್ಟಿಫಿಕೇಟಲ್ಲಿ ಯಾವೊಂದು ರೂಲ್ಸ್ ಇದೆ ಅದನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ. ಇನ್ನು ರೂರಲ್ ಸ್ಟಡಿ ಸರ್ಟಿಫಿಕೇಟ್ ಎಲಿಜಿಬಲ್ ಆಗ್ತಿದ್ದಾರೆ ಅಂದರೆ ರೂರಲ್ ಸ್ಟಡಿ ಸರ್ಟಿಫಿಕೇಟ್ ಹೇಗಿರಬೇಕು ಅದು ಕೂಡ ಮೆನ್ಷನ್ ಮಾಡಿದ್ದಾರೆ. ಇನ್ನು ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಕೂಡ ಮೆನ್ಷನ್ ಮಾಡಿದ್ದಾರೆ. ಸೊ ಹೈದರಾಬಾದ್ ಕರ್ನಾಟಕ ರೀಜನಲ್ಲಿ ಏನಾದರೂ ಫಾಲೋ ಆಗ್ತಿದ್ದಾರೆ ಅಂದರೆ ಅಲ್ಲಿ ಏನು ಡಾಕ್ಯುಮೆಂಟ್ಸ್ ಬೇಕು ಅದು ಕೂಡ ಮೆನ್ಷನ್ ಮಾಡಿದ್ದಾರೆ. ಇನ್ನು ಪೇರೆಂಟ್ಸ್ ಸ್ಟಡಿ ಸರ್ಟಿಫಿಕೇಟ್, ಹೋಮ್ ಟೌನ್ ಸರ್ಟಿಫಿಕೇಟ್, ಡೊಮೈಸೈಲ್ ಸರ್ಟಿಫಿಕೇಟ್, ಸೊ ಏನು ಎಲಿಜಿಬಲ್ ಆಗುತ್ತೆ ಎಲ್ಲನೂ ರೆಡಿ ಮಾಡ್ಕೊಳ್ಳಿ. ಸೊ ಡ್ಯೂಲಿ ಸ್ವಾನ್ ಇನ್ ಅಫಿಡವಿಟ್ ಆಫ್ ಕ್ಯಾಂಡಿಡೇಟ್, ಸೊ ಇಲ್ಲೂ ಕೂಡ ಮೆನ್ಷನ್ ಮಾಡಿದ್ದೀನಿ. ಐಡೆಂಟಿ ಕಾರ್ಡ್ ಇಶ್ಯೂಡ್ by the Judicial Deputy Commissioner, Rehabilitation Commissioner for the candidates claiming eligibility of the government seats under Jammu and Kashmir migrants quota. ಸೊ ಜಮ್ಮು ಕಾಶ್ಮೀರ್ ಸ್ಟೂಡೆಂಟ್ಸ್ ಆಗಿರ್ತೀರ, ಸೊ ಅವರು ಈ ಒಂದು ಐಡೆಂಟಿ ಕಾರ್ಡ್ ಏನಿದೆ ಡೆಪ್ಯೂಟಿ ಕಮಿಷನರಿಂದ ಬರುತ್ತೋ ಸೊ ಅದನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ಇನ್ನು ಲಾಸ್ಟ್ ನೋಟಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಕೋಡ್ ಫಾರ್ ಈಚ್ ಎಲಿಜಿಬಿಲಿಟಿ clause are detailed in CT 2020 information bulletin which is already hosted in the website. ಸೊ ವೆಬ್ಸೈಟಿಗೆ ಹೋಗ್ಬಿಟ್ಟು ನೋಡ್ಕೊಳ್ಳಿ ಇನ್ನೊಂದ್ಸತಿ ಎಲ್ಲ ಒಂದು ಮೆನ್ಷನ್ ಮಾಡಿದ್ದಾರೆ ಯಾವ ಒಂದು ಡಾಕ್ಯುಮೆಂಟ್ಸ್ನ ತಾವು ಅಪ್ಲೋಡ್ ಮಾಡಬೇಕಂತ ಹೇಳಿ.
ಸೊ ಕಾಸ್ಟ್ ಕ್ಯಾಟಗರಿ ಇನ್ಕಮ್ ಬೆನಿಫಿಟ್ ಓನ್ಲಿ ಎಸ್ ಕ್ಲೇಮ್ಡ್, ಏನಾದ್ರು ಕ್ಲೇಮ್ ಮಾಡಿದರೆ ಮಾತ್ರ ತಾವು ಅದನ್ನು ಪ್ರೊವೈಡ್ ಮಾಡಿ ಅಂತ ಕೊಟ್ಟಿದ್ದಾರೆ. ಇನ್ನು ಸರ್ಟಿಫಿಕೇಟ್ ಯಾವ ರೀತಿ ಇರಬೇಕು ಅಂತ ಕೂಡ ಲಾಸ್ಟ್ ಫ್ಯೂ ಪೇಜಸಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ತಾವು ಡೌನ್ಲೋಡ್ ಮಾಡಿಬಿಟ್ಟು ನಿಮ್ಗೆ ಗೊತ್ತಾಗುತ್ತೆ, ಓದಿ. ಗೊತ್ತಾಗಲಿಲ್ಲ ಅಂದರೆ ಯಾವ್ದಾದ್ರು ಕನ್ಸರ್ನ್ ಟೀಚರ್ ಇರ್ತಾರೆ ನಿಮ್ಮ ಕಾಲೇಜಲ್ಲಿ, ಸೊ ಅವರಿಗೆ ಕೇಳಿಬಿಟ್ಟು ಅಪ್ಲೋಡ್ ಮಾಡಿ. ಓಕೆ, ಸೊ ಮೇನ್ ಆಗಿ ಬೇಸಿಕ್ ಡಾಕ್ಯುಮೆಂಟ್ಸ್ ಯಾವ್ದು ಬೇಕಂದ್ರೆ ಫೈನಲ್ ಪ್ರಿಂಟ್ಔಟ್ ಆಫ್ CET 2020 ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್, ಅಡ್ಮಿಷನ್ ಟಿಕೆಟ್, 10 ಸ್ಟ್ಯಾಂಡರ್ಡ್ ಮಾರ್ಕ್ಸ್ ಕಾರ್ಡ್, 12 ಸ್ಟ್ಯಾಂಡರ್ಡ್ ಮಾರ್ಕ್ಸ್ ಕಾರ್ಡ್ ಹಾಗೂ 7 ಇಯರ್ಸ್ ಸ್ಟಡಿ ಸರ್ಟಿಫಿಕೇಟ್. ಸೊ ಇದು ಮೇನ್ ಒಂದು ಡಾಕ್ಯುಮೆಂಟ್ಸ್ ನಾವು ಅಪ್ಲೋಡ್ ಮಾಡೋದು. ಅದ್ರ ಜೊತೆಗೆ ಏನಾದರೂ ಕ್ಲೇಮ್ ಮಾಡಿದ್ದಾರೆ ಒಂದು ಇನ್ಕಮ್, ರೂರಲ್ ಅಥವಾ ಕಾಸ್ಟ್ ಸರ್ಟಿಫಿಕೇಟ್ ಏನಾದ್ರು ಕ್ಲೇಮ್ ಮಾಡಿದ್ದಾರೆ ಅಂದರೆ ಸೊ ಈ ಒಂದು ಲೀಸ್ಟ್ ಇದೆ. ಸೊ ಏನು ಅಪ್ಲೋಡ್ ಮಾಡಬೇಕಂತ ಮೆನ್ಷನ್ ಮಾಡಿದ್ದಾರೆ ಕ್ಲೀನಾಗಿ. ಸೊ ನೋಡಿಬಿಟ್ಟು ಅಪ್ಲೋಡ್ ಮಾಡಿ. ಓಕೆ, ಸೊ ಇದು ಒಂದು 2 ಲೇಟೆಸ್ಟ್ ಅಪ್ಡೇಟ್ ಅಂತ ಹೇಳ್ಬೋದು. KCET ಒಂದು ಇವತ್ತಿನ ಲೇಟೆಸ್ಟ್ ಅಪ್ಡೇಟ್. ಏನು ಫೈನಲ್ ಆನ್ಸರ್ ಕೀ ಬಿಟ್ಟಿದ್ದಾರೆ, ಸೊ ಅದೇನು ನೋಡೋ ಅವಶ್ಯಕತೆ ಇಲ್ಲ, ಆಲ್ರೆಡಿ ರಿಸಲ್ಟ್ ಬಂದಿದೆ. ತಮಗೇನಾದರೂ ನೋಡೋದಿದ್ರೆ ಇಲ್ಲಿ ಡೌನ್ಲೋಡ್ ಮಾಡಿಬಿಟ್ಟು ನೋಡ್ಕೋಬೋದು. ಸೊ ಇದು ಒಂದು ಲೇಟೆಸ್ಟ್ KCET ಅಪ್ಡೇಟ್ಸು. ಇದೇ ರೀತಿ KCET ಒಂದು ಅಪ್ಡೇಟ್ಸನ್ನು ಕೊಡ್ತಾ ಇರ್ತೀನಿ. ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ. ಇದೇ ರೀತಿ KCET ಒಂದು ಹಾಗೂ ಇಂಜಿನಿಯರಿಂಗ್ ರಿಲೇಟೆಡ್ ಲೇಟೆಸ್ಟ್ ಅಪ್ಡೇಟ್ಸ್ಗೋಸ್ಕರ. ಥ್ಯಾಂಕ್ ಯು.